ಇನ್ನು ಹಾಸನದ ಸ್ಟೋರಿಯನ್ನು ನೋಡೋಣ. ಹಾಸನದಲ್ಲಿ ಸಂಜು ವೆಡ್ಸ್ ಗೀತಾ ಸ್ಟೋರಿ ಅಲ್ಲ, ಇದು ರಾಜಣ್ಣ ವೆಡ್ಸ್ ಗೀತಾ ಸ್ಟೋರಿ. ಏನು ಆ ಸ್ಟೋರಿ ಅಂತ ಹೇಳ್ತಾ ಹೋಗ್ತೇನೆ. ನನಗೆ ಹೇಳುವಂಥ ಸ್ಟೋರಿ ಸಂಜು ವೆಡ್ಸ್ ಗೀತಾ ಸಿನಿಮಾದಲ್ಲ, ರಾಜಣ್ಣ ವೆಡ್ಸ್ ಗೀತಾ ಸ್ಟೋರಿ. 68ನೇ ಇಳಿ ವಯಸ್ಸಿನಲ್ಲೂ ಕೂಡ ಎರಡನೇ ಮದುವೆ ಆಗಿದ್ದಾರೆ ವೃದ್ಧರೊಬ್ಬರು. 58 ವರ್ಷದ ವೃದ್ಧೆಯ ವಿವಾಹವಾಗಿರೋದು ಹೊಳೆನರಸೀಪುರದ ರಾಜಣ್ಣ ಅನ್ನೋರು. ತಂದೆ ಎರಡನೇ ಮದುವೆ ಆಗಿದ್ದಕ್ಕೆ ಮಕ್ಕಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ತಂದೆ ಮೇಲೆ ಹಲ್ಲೆ ಮಾಡಿ ಠಾಣೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಕ್ಕಳು. ಹೊಳೆನರಸೀಪುರ ಠಾಣೆಯಲ್ಲಿ ವಿಚಾರಣೆಗೆ ಅಂತ ಕರೆದು ಮಚ್ಚು ತಂದುಬಿಟ್ಟಿದ್ದಾರೆ ತಂದೆ ಸ್ಟೇಷನ್ಗೆನೆ. ಆಸ್ತಿಗೋಸ್ಕರ ಮಕ್ಕಳಿಂದನೇ ಜೀವ ಬೆದರಿಕೆ ಹಾಕಿದೆ ನನಗೆ ಅಂತ ಆರೋಪ ಮಾಡ್ತಿದ್ದಾರೆ. ರಕ್ಷಣೆ ಕೊಡಿ ನನಗೆ ಅಂತ ಕೇಳ್ಕೊಳ್ತಾ ಇದ್ದಾರೆ ವೃದ್ಧರು. ಮಕ್ಕಳು ಸಂಬಂಧಿಕರ ಭಯಕ್ಕೆ ಮಚ್ಚಿನ ಜೊತೆಗೆ ಠಾಣೆಗೆ ಹಾಜರಾಗ್ತಾರೆ ರಾಜಣ್ಣ. ಕಂಪ್ಲೇಂಟ್ ಕೊಟ್ಟರು ಕ್ರಮ ಇಲ್ಲ ಅಂತ ರಾಜಣ್ಣ ದಂಪತಿ ಈಗ ಆರೋಪವನ್ನ ಮಾಡ್ತಾ ಇರೋದು. ರಾಜಣ್ಣ ವೆಡ್ಸ್ ಗೀತಾ ಲವ್ ಸ್ಟೋರಿ. ಎರಡನೇ ಮದುವೆ ಆಗಿದ್ದಾರೆ. ಮಕ್ಕಳಿರೋ ಅಂದರೆ 68ನೇ ವಯಸ್ಸಿನ ಇಳಿ ವಯಸ್ಸು ಅಂತ ಕರಿತೀವಿ, 68 ವರ್ಷ ವಯಸ್ಸಾದರೆ. ಸೊ ಈ ಸಂದರ್ಭದಲ್ಲಿ ಮದುವೆ ಆಗಿದ್ದಾರೆ, ಅದು ಅವರ ಇಚ್ಛೆ. ಯಾರನ್ನು ಮದುವೆ ಆಗಿರೋದು? 58 ವರ್ಷದ ವೃದ್ಧೆಯನ್ನು. ಹೊಳೆನರಸೀಪುರದ ರಾಜಣ್ಣ ಅವರು ಮದುವೆ ಆಗಿರೋದು. ಇವರಿಬ್ಬರೇ ಜೋಡಿ. ಈಗ ಇವರ ಮಕ್ಕಳು ಇವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಮತ್ತೊಂದು ಕಡೆ ಪೊಲೀಸ್ ಸ್ಟೇಷನ್ಗೂ ಮಕ್ಕಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮಗೆ ಏನೋ ತೊಂದರೆ ಕೊಡ್ತಿದ್ದಾರೆ ಅಂತನೋ ಅಥವಾ ಇನ್ನೊಂದೇನೋ ಅಂತನೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆವಾಗ ತಂದೆ ನೋಡಿ, ಅಲ್ಲಿ ಇನ್ನೊಂದು ವಿಷಯಸ್ ನೋಡ್ತಾ ಇದ್ದೀರಲ್ಲ, ಪೊಲೀಸ್ ಠಾಣೆಗೆ ಬಂದಿರೋದು. ಮಚ್ಚಿಡ್ಕೊಂಡು ಬಂದಿದ್ದಾರೆ ತಂದೆ ರಾಜಣ್ಣ ಇವರೇ. ಮಚ್ಚಿಡ್ಕೊಂಡು ಬಂದು ನನಗೆ ಭಯ ಇದೆ, ಜೀವ ಭಯ ಇದೆ, ನನ್ನ ಆಸ್ತಿಗೋಸ್ಕರ ಮಕ್ಕಳು ನನ್ನನ್ನು ಕೊಲ್ಲೋದಕ್ಕೆ ಹೆಸದಿಲ್ಲ ಅಂತ ಹೇಳಿ ಹೆದರ್ಕೊಂಡು ಬಂದಿದ್ದೀನಿ ನಾನು ಠಾಣೆಗೆ, ನನ್ನ ರಕ್ಷಣೆಗೆ ಅಂತ ನಾನು ಮಚ್ಚಿಡ್ಕೊಂಡು ಬಂದಿದ್ದೀನಿ ಅಂತ ಪೊಲೀಸ್ ಸ್ಟೇಷನ್ನಲ್ಲಿ ಹೈ ಡ್ರಾಮಾ ಆಯಿತು. ಒಬ್ಬ ಗಂಡು ಮಗ, 2 ಜನ ಹೆಣ್ಣುಮಕ್ಕಳು. ಅವ್ರಿಗೆಲ್ಲ ಮದುವೆನೂ ಮಾಡಿದ್ದೀನಿ, ಸಾಕಿ ಮದುವೆ ಮಾಡಿ ಕೂಲಿ ಮಾಡಿ ಸಾಕಿ ಮದುವೆ ಮಾಡಿ ಎಲ್ಲರಿಗೂ ಆಸ್ತಿ ಮಾಡಿಕೊಟ್ಟಿದ್ದೀನಿ. ಈಗ ಇರೋದು ಒಂದು ಮನೆ ನಂದು. ನನಗೆ ಹೆಂಡತಿ ಸತ್ತು 2 ವರ್ಷಕ್ಕೆ ಜನವರಿ ಬಂದರೆ 2 ವರ್ಷ ಆಯಿತು. ಆದರೆ ನನಗೆ ಈಗ 2 ವರ್ಷದಿಂದಲೂ ನನಗೆ ನೀಸೋಕ್ಕಾಗಲ್ಲ. ಈಗ ನಾನು ಒಂದು ಮದುವೆ ಮಾಡ್ಕೊಳ್ಳಲು, ನನ್ನ ಜೊತೆಗೆ ಇಲ್ಲದಕ್ಕೆ, ನನ್ನ ಕಷ್ಟ ಸುಖಕ್ಕೆ ಇಲ್ಲದಕ್ಕೆ ನಾನು ಮದುವೆ ಮಾಡ್ಕೊಳ್ಳಲು ನಿರ್ಧರಿಸಿದ್ದೆ. ಆದ್ದರಿಂದ ನಾನು ಯಾರನ್ನೋ ನನ್ನ ಸ್ನೇಹಿತರು ನನ್ನ ಜೊತೆ ಬಂದೋದಕ್ಕೆ ಅವ್ರಿಗೂ ಹೋಗಿ ಎಲ್ಲ ಧಮಕಿ ಹಾಕಿ ಮಾಡಿ ಕೊಲೆ ಮಾಡ್ತೀನಿ ಎಂದು ಹೆದರಿಸಿ, ಅವರು ಸಹ 2ನೇ ಸತಿ ಇನ್ನೊಬ್ಬರು ಅಜ್ಜೇಗೌಡರು ಅಂತೇಳಿ ಅವ್ರ ಹತ್ರಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡಿ ಅವ್ರು ಹೋಗಿ ಕಂಪ್ಲೇಂಟ್ನೂ ಸಹ ಕೊಟ್ಟಿದ್ದಾರೆ. ನಾನು ಈಗ ಹೋದ ತಿಂಗಳು ನವೆಂಬರ್ 11ನೇ ತಾರೀಕಲ್ಲಿ SP ಅವ್ರಿಗೆ ಮತ್ತು DC ಅವ್ರಿಗೆ ಇವ್ರಿಗೆ ಎಲ್ಲ ಕೊಟ್ಟು, ಅವರು ಸಹ SP ಅವರು ಅಡಿಷನಲ್ SP ಅವರು ಸಹ ನೀವು ಹೋಗ್ರಿ ಮದುವೆ ಆಗ್ರಿ ರಿಜಿಸ್ಟರ್ ಮಾಡ್ಕೊಂಡು ಪಾಪ ಅಂತೇಳಿ ಹೊಳೆನರಸೀಪುರದ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅದೇ ಅರ್ಜಿ ಮೇಲೆ ಬರೆದು ಅವ್ರ ಫೋನ್ ನಂಬರೆಲ್ಲ ಬರೆಸ್ಕೊಟ್ಟು ಬೇರೆಯವ್ರ ಕೈಲಿ ಅವ್ರ ಕೈಲಿ ನಾನು ಒಬ್ಬ ಗಂಡು ಮಗ, 2 ಜನ ಹೆಣ್ಣುಮಕ್ಕಳು. ಅವ್ರಿಗೆಲ್ಲ ಮದುವೆನೂ ಮಾಡಿದ್ದೀನಿ, ಸಾಕಿ ಮದುವೆ ಮಾಡಿ ಕೂಲಿ ಮಾಡಿ ಸಾಕಿ ಮದುವೆ ಮಾಡಿ ಎಲ್ಲರಿಗೂ ಆಸ್ತಿ ಮಾಡಿಕೊಟ್ಟಿದ್ದೀನಿ. ಈಗ ಇರೋದು ಒಂದು ಮನೆ ನಂದು. ನನಗೆ ಹೆಂಡತಿ ಸತ್ತು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಸಚಿನ್, ಈಗ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನು ಹೇಳ್ತಿದ್ದಾರೆ, ಮಕ್ಕಳೇನು ಹೇಳ್ತಿದ್ದಾರೆ? ಖಂಡಿತ ಶರತ್, ಏನು ಇಳಿ ವಯಸ್ಸಿನಲ್ಲಿ 2ನೇ ಮದುವೆ ಆದಂತ ರಾಜಣ್ಣ ವಿರುದ್ಧ ಈಗ ಮಕ್ಕಳು ಒಂದು ಆರೋಪ ಮಾಡ್ತಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ರಾಜಣ್ಣ ಈ ಮಕ್ಕಳ ಮೇಲೆ ಆರೋಪ ಮಾಡ್ತಿರ್ತಕ್ಕಂಥ. ಯಾಕೆಂತಂದ್ರೆ ನನ್ನ ಹೆಂಡತಿ ಇಲ್ಲ, ಹೀಗಾಗಿ ನಾನು ನನ್ನ ಆರೋಗ್ಯವನ್ನ ನೋಡ್ಕೊಳ್ಳಿಕ್ಕೆ, ನನ್ನ ಯೋಗಕ್ಷೇಮವನ್ನ ನೋಡ್ಕೊಳ್ಳಿಕ್ಕೆ ನಾನು 2ನೇ ಮದುವೆ ಆಗಿದ್ದೀನಿ. ಆದ್ರೆ ನನಗಿದ್ದಂತ 3 ಮಕ್ಕಳು, 2 ಹೆಣ್ಮಕ್ಳು, ಓರ್ವ ಮಗ ಏನಿರ್ತಾನೆ, ಅವನಿಗೆ ಮದುವೆನ ಮಾಡಿ ಆಸ್ತಿ ಪಾಸ್ತಿಗಳೆಲ್ಲವನ್ನು ಕೂಡ ಸಮನಾಗಿ ಡಿವೈಡ್ ಮಾಡಿದ್ದೀನಿ. ಆದ್ರೆ ನನ್ಗೆ ಇರ್ತಕ್ಕಂಥದ್ದು ಒಂದು ಮನೆ. ಹೀಗಾಗಿ ನಾನು ಆ ಮನೆಯಲ್ಲಿ ವಾಸ ಮಾಡ್ಬೇಕಾದ್ರೆ ನನಗೆ ನನ್ನನ್ನ ನೋಡ್ಕೊಳ್ಳಿಕ್ಕೆ ಒಬ್ರು ಬೇಕು. ಹೀಗಾಗಿ ನಾನು ಮದುವೆ ಆಗಿದ್ದೀನಿ. ಆದ್ರೆ ಈ ಇರುವಂತಹ ಮನೇನು ಕೂಡ ನನಗೆ ಬೇಕು ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು ಬಹಳ ಹಿಂಸೆ ಕೊಡ್ತಿದ್ದಾರೆ. ಹೀಗಾಗಿ ನನಗೆ ನ್ಯಾಯ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಈ ಒಂದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಲಿರ್ತಕ್ಕಂಥದ್ದು. ಮಕ್ಕಳು ಕೂಡ ತಂದೆ ವಿರುದ್ಧ ಪ್ರಕರಣ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿರ್ತಾರೆ. ಅಂದ್ರೆ ಈ ವಯಸ್ಸಲ್ಲಿ ಇವರು ಈ ರೀತಿ ಒಂದು ಕೆಲಸ ಮಾಡಿದ್ರಂತೆ. ಅಂದ್ರೆ ರಾಜಣ್ಣ
ಏನು ಒಂದು ಪೊಲೀಸ್ ಠಾಣೆಗೆ ಬರುವಂತ ಸಂದರ್ಭದಲ್ಲಿ ಕೈಯಲ್ಲಿ ಮಚ್ಚನ ಇಟ್ಕೊಂಡು ಬಂದಿರ್ತಕ್ಕಂಥದ್ದು. ಪೊಲೀಸರು ಯಾಕೆ ಮಚ್ಚನ ಇಟ್ಕೊಂಡ್ ಬಂದಿದ್ದೀರ ಅಂತ ಹೇಳಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಾನು ಠಾಣೆಗೆ ಬರುವಂತ ಸಂದರ್ಭದಲ್ಲಿ ಸಂಬಂಧಿಕರಾಗಿರ್ಬೋದು ನನ್ನ ಮಕ್ಕಳು ನನ್ನ ಮೇಲೆ ಹಲ್ಲೆನ ಮಾಡ್ತಾರೆ, ನನಗೆ ಜೀವ ಹೀಗಾಗಿ ನನ್ನ ರಕ್ಷಣೆಗೆ ನಾನು ಮಚ್ಚನ ಇಟ್ಕೊಂಡು ಬಂದಿದ್ದೀನಿ, ನನಗೆ ನೀವು ನ್ಯಾಯನ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ರಾಜಣ್ಣ ಕೂಡ ಪೊಲೀಸರಲ್ಲಿ ಮನವಿ ಮಾಡ್ಕೊಳ್ತಿರ್ತಾರೆ. ಪೊಲೀಸರು ಕೂಡ ಎರಡೂ ಕಡೆಯಿಂದಲೂ ಪ್ರಕರಣ ದಾಖಲು ಮಾಡಿ ಈಗ ತನಿಖೆಯನ್ನು ಕೂಡ ಆರಂಭಿಸಿರ್ತಕ್ಕಂಥದ್ದು ಶರತ್. ಫೈನ್, ಥ್ಯಾಂಕ್ ಯು ಸಚಿನ್ ಶೆಟ್ಟಿ ಡೀಟೇಲ್ಸ್ಗಾಗಿ.